ನಾವು ಭಾರತದಲ್ಲೇ ಇದೀವಾ ಅಥವಾ ಪಾಕಿಸ್ತಾನದಲ್ಲಿದೀವಾ? ಈಗ ನಾವು ತೋರಿಸೋ ವಿಡಿಯೋ ನೋಡಿದ್ರೆ ನೀವು ಕೂಡ ಇದೇ ಪ್ರಶ್ನೆಯನ್ನ ಕೇಳ್ತೀರಾ. ಮುಸ್ಲಿಂ ಪ್ರಾಬಲ್ಯವಿರೋ ಏರಿಯಾಗಳಲ್ಲಿ ಮನೆಯನ್ನು ಖರೀದಿ ಮಾಡಬೇಡಿ. ಹಿಂದೂ ಹೆಣ್ಣು ಮಕ್ಕಳಿಗೆ ಇದು ಸುರಕ್ಷಿತವಲ್ಲ. ಇದನ್ನ ಯಾರೋ ಸಾಮಾನ್ಯ ಮಹಿಳೆ ಹೇಳಿರೋ ಮಾತಲ್ಲ ವೀಕ್ಷಕರೇ. ಮಹಿಳಾ ಪತ್ರಕರ್ತೆಯೊಬ್ಬರು ಈ ರೀತಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಆಮ್ರಪಾಲಿ ಶರ್ಮಾ ಮಹಾರಾಷ್ಟ್ರದ ಪತ್ರಕರ್ತೆ. ಮುಂಬೈನ ಮಲಾಡ್ನಲ್ಲಿ ವಾಸ ಮಾಡ್ತಾರೆ. ಇವರಿರೋ ಏರಿಯಾದಲ್ಲಿ ಮುಸ್ಲಿಮರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದೇ ಅವರಿಗೆ ಮುಳುವಾಗಿರುವುದು. ಅವರ ಅಕ್ಕಪಕ್ಕದ ಮನೆಯವರು ಅವರಿಗೆ ಹೇಗೆ ಕಿರುಕುಳ ಕೊಡ್ತಿದ್ದಾರೆ, ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಎಕ್ಸ್ ನಲ್ಲಿ ವಿಡಿಯೋವೊಂದನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. यहाँ के कुछ सांप्रदायिक मुस्लिम लोग मुझे हैरेस कर रहे हैं, मुझे टारगेट कर रहे हैं अपने वेस्टेड इंटरेस्ट के लिए और बहाने लेते हैं, कभी एनिमल फीडिंग के, कभी किसी और चीज के। अब यहाँ पूरा पब्लिक में मेरे खिलाफ भड़का देते हैं। ये सिर्फ मुझे टारगेट कर रहे हैं, ये मजबूर कर रहे हैं कि मैं सुसाइड कर लूं और मैं मर जाऊं तो मेरा फ्लैट ग्रैब कर लेगा कोई, और यहाँ चाहते मैं यहाँ से भाग जाऊं घर भेज के। ये सिर्फ टारगेट किया जा रहा है। अपने देश में एक हिंदू महिला जानवर प्रेमी होने के तौर पे मुझे टारगेट किया जा रहा है, मुझे मेंटली हैरेस किया जा रहा है। ಹಿಂದೂ ಆಗಿರೋದ್ರಿಂದ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಿದೆ. ಮುಸ್ಲಿಂ ಏರಿಯಾದಲ್ಲಿದ್ದು ನನ್ನ ಅಸ್ತಿತ್ವಕ್ಕಾಗಿ ನಾನು ಸಂಘರ್ಷ ಮಾಡ್ತಿದ್ದೀನಿ ಅಂತ ತಮ್ಮ ವಿಡಿಯೋದಲ್ಲಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ ಮುಸ್ಲಿಮರು ಹಿಂದೂಗಳನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅಂದ್ರೆ ಅವರನ್ನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರೊವೋಕ್ ಮಾಡ್ತಾರಂತೆ. ಅಷ್ಟು ಕೀಳು ಮಟ್ಟಕ್ಕೆ ಇಲ್ಲಿನ ಮುಸ್ಲಿಮರು ವರ್ತಿಸ್ತಿದ್ದಾರೆ. ಇಲ್ಲಿರೋ ಹಿಂದೂಗಳು ತಮ್ಮ ಮನೆಯನ್ನು ಮಾರಿ ಈ ಏರಿಯಾ ಬಿಟ್ಟು ಹೋಗ್ಬೇಕು ಅನ್ನೋದೇ ಇಲ್ಲಿನ ಮುಸ್ಲಿಮರ ದುರುದ್ದೇಶ ಅಂತ ಆಮ್ರಪಾಲಿ ಹೇಳಿದ್ದಾರೆ. ನನ್ನನ್ನು ಇಲ್ಲಿನ ಸ್ಥಳೀಯ ಕೋಮುವಾದಿ ಮುಸ್ಲಿಮರು ಗುಂಪು ಕಟ್ಕೊಂಡು ಬೆದರಿಸ್ತಿದ್ದಾರೆ. ನನಗೆ ನಿಮ್ಮ ಸಹಾಯ ಬೇಕು. ನಾನು ಇಲ್ಲಿ ಒಬ್ಬಳೇ ಹಿಂದೂ ಪ್ರಾಣಿ ಪ್ರೇಮಿ ಇದ್ದೀನಿ ಅಂತ ಟ್ವೀಟ್ ಮಾಡಿ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಈ ವಿಡಿಯೋ ನೋಡಿ ಹೇಗೆ ಈ ಲೇಡಿ ಕೂಗ್ತಿದ್ದಾಳೆ ಅಂತ. ಆಮ್ರಪಾಲಿಗೆ ಬೈತಿರೋ ವಿಡಿಯೋ ಇದ್ರಲ್ಲೇ ಗೊತ್ತಾಗತ್ತೆ ಇಲ್ಲಿನ ವಾಸಿಸೋ ಹಿಂದೂಗಳು ಯಾವ ಮಟ್ಟದ ಭಯದಲ್ಲಿ ಬದುಕಬೇಕಿದೆ ಅಂತ. ಆಮ್ರಪಾಲಿ ದಿನವೂ ಬೀದಿ ನಾಯಿಗಳಿಗೆ ಊಟ ಹಾಕ್ತಿರ್ತಾರೆ. ಇದನ್ನೇ ನೆಪವಾಗಿ ಇಟ್ಕೊಂಡು ಇಲ್ಲಿನ ಮುಸ್ಲಿಮರು ಇವರ ಮೇಲೆ ಹರಿಹಾಯ್ತಿದ್ದಾರೆ ಅನ್ನೋದು ಆಮ್ರಪಾಲಿ ಆರೋಪ. ಇವರಿಗೆ ನಾಯಿಗೆ ಊಟ ಹಾಕೋದು ಜಸ್ಟ್ ಕುಂಟು ನೆಪ ಅಷ್ಟೇ. ಹಿಂದೂ ಮಹಿಳೆಯನ್ನು ಟಾರ್ಗೆಟ್ ಮಾಡುವುದು ಇವರ ಮೇನ್ ಉದ್ದೇಶ. ಅಷ್ಟೇ ಅಲ್ಲ, ಇವರ ಮನೆ ಮುಂದೆ ಮುಸ್ಲಿಮರು ಮಾಂಸವನ್ನು ಕೂಡ ಎಸೆದಿದ್ರಂತೆ. ಅದು ದನದ ಮಾಂಸನೋ ಏನೋ ಗೊತ್ತಿಲ್ಲ. ಈ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವರ ವಿರುದ್ಧ ಪೊಲೀಸರು ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಅಂತಾನು ಆಮ್ರಪಾಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. क्या था वो भी चेक नहीं किया। अब इनके किसी के दरवाजे पे कोई डाले तो उसपे तो दंगे फसाद हो जाएंगे। यहाँ पर एक हिंदू आदमी, एक हिंदू महिला इस पूरे देश में एक जगह पे रह रही है तो वो उसकी गलती है कि वो मुस्लिम बहुल एरिया में आके रह रही है। मैं सेक्युलर हूँ लेकिन मुझे अपने एज ए हिंदू अपनी अस्तित्व के लिए संघर्ष करना पड़ रहा है। मैं टारगेट हूँ, मैं विक्टिम हूँ यहाँ। अब बताइए मैं कहाँ जाऊँ? लोग बोलते हैं तुमने मुस्लिम एरिया में जगह लेके गलत कर दिया। अपना देश है और इनके साथ किसी के साथ कुछ भी होता है ये माइनॉरिटी का झंडा लेके ओवर रिएक्ट करने लगते हैं, पूरा देश इनके सपोर्ट में आ जाता है। क्या हिंदू होना गुनाह है? जानवर प्रेमी होना गुनाह है? ಈ ವಿಡಿಯೋದಲ್ಲಿ ಮುಸ್ಲಿಂ ಪುರುಷನೊಬ್ಬ ಯಾವ ರೀತಿ ಕಾಲು ಕೆರೆದುಕೊಂಡು ನಾಯಿ ವಿಚಾರನ ನೆಪ ಮಾಡ್ಕೊಂಡು ಜಗಳ ಮಾಡ್ತಿದ್ದಾನೆ ಅಂತ ನೋಡಿ. पूरे रोड पे गंदगी कर दो, मचा दो आप गंदगी। जाओ, गंदगी आपको दिया गया, आप पूरे रोड पे फेंक दो खाना। गंदगी मैं नहीं फेंकती रोड पे खाना। आप गलत बात बोल रहे हैं मैडम, इसीलिए तो रोका। मैं सिर्फ एक पिल्ले को खाना खिला रही हूँ। ये पप्पी यहाँ भूखा रहता है, इसको खिला रही हूँ मैं। किसी आपको जिसको बुलाना है बुलाओ, मैं देखूंगी। जिसको बुलाना है बुलाओ, औरतों को बुलाओ। ये
आप में इंसानियत नहीं है, आप में सभ्यता भी नहीं है। आपको समझ में आ रहा है? आप मेंटली डिस्टर्ब हो रहे हो। आप एक जगह खाना दीजिए, हम आपको ये समझा रहे हैं। जहाँ के कुत्ते मैं वहीं दूंगी। तो आप पूरे मोहल्ला में कुत्ते वहाँ सब जगह डालोगे आप? ಮುಸ್ಲಿಂ ಡಾಮಿನೇಟೆಡ್ ಏರಿಯಾದಲ್ಲಿ ಯಾವತ್ತೂ ಹಿಂದೂಗಳು ಮನೆ ಖರೀದಿ ಮಾಡಬೇಡಿ, ಸೇಫ್ಟಿ ಅನ್ನೋದು ಇರೋದಿಲ್ಲ ಅಂತ ಶರ್ಮಾ ಟ್ವೀಟ್ ಮಾಡಿದ್ದಾರೆ. ಮತ್ತೊಂದು ಪೋಸ್ಟ್ನಲ್ಲಿ ಕಾಶ್ಮೀರದಲ್ಲಿ ಹಿಂದೂಗಳನ್ನು ಓಡಿಸಿದಂತೆ ಮುಂಬೈನಿಂದನೂ ಕೂಡ ನಮ್ಮನ್ನು ಓಡಿಸೋಕೆ ನೋಡ್ತಿದ್ದಾರಾ ಅಂತ ಕೆರಳಿ ಕೆಂಡವಾಗಿದ್ದಾರೆ. ಇದು ನಮ್ಮ ದೇಶ, ಅವರುಗಳಿಗೆ ಏನಾದ್ರೂ ಆದ್ರೆ ಮೈನಾರಿಟಿ ಕಾರ್ಡ್ ಹಿಡ್ಕೊಂಡು ಬಾಯಿ ಬಡಿದ್ಕೊಳ್ತಾರೆ. ಆದ್ರೆ ಬಹುಸಂಖ್ಯಾತರಾದ ನಮಗೇನೇ ನಮ್ಮ ದೇಶದಲ್ಲಿ ಅನ್ಯಾಯ ಆದ್ರೆ ಕೇಳೋರು ಯಾರು ಇಲ್ಲ ಅಂತ ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಇವರುಗಳು ನನಗೆ ನಿರಂತರವಾಗಿ ಜೀವ ಬೆದರಿಕೆ ಹಾಕೋದ್ರಿಂದ ನಾನು ಪೆಪ್ಪರ್ ಸ್ಪ್ರೇ ಹಿಡ್ಕೊಂಡು ಓಡಾಡ್ತಿದ್ದೀನಿ ಅಂತಾನು ತಮ್ಮ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನ ಜೀವಕ್ಕೇನಾದ್ರೂ ಆದ್ರೆ ನಮ್ಮ ನೆರೆಹೊರೆಯಲ್ಲಿರೋ ಮುಸ್ಲಿಮರೇ ಕಾರಣ ಅಂತಾನು ಆಮ್ರಪಾಲಿ ಹೇಳ್ಕೊಂಡಿದ್ದಾರೆ. हमारा धर्मनिरपेक्ष देश में हिंदुओं के लिए जगह नहीं है? सेक्युलर होना गुनाह है, इंसान होना गुनाह है। यहाँ मुझे टारगेट किया जा रहा है और दोस्तों कल मेरे साथ कुछ भी होगा, ये कम्युनिटी जिम्मेदार होगी जो यहाँ है, ये लोग जो मुझे टारगेट कर रहे हैं। ಕೇಳಿಸ್ಕೊಂಡ್ರಲ್ಲ, ಆಮ್ರಪಾಲಿ ಹೇಳಿರೋ ಮಾತನ್ನ. ಈ ರೀತಿ ಬೆಳವಣಿಗೆ ಇದೆಯಲ್ಲ, ಇದು ನಿಜಕ್ಕೂ ಆತಂಕಕಾರಿ. ಮುಸ್ಲಿಮರಿಗೆ ಒಬ್ಬರಿಗೆ ಏನಾದ್ರೂ ಆದ್ರೆ ಸಾಕು, ಹಿಂಡೆಂಡು ಕಟ್ಕೊಂಡು ಬಂದ್ಬಿಡ್ತಾರೆ. ಮೈನಾರಿಟಿ ಕಾರ್ಡ್ ಪ್ಲೇ ಮಾಡಿ ಮುಸಳೆ ಕಣ್ಣೀರು ಹಾಕ್ತಾರೆ. ಅತ್ತ ಇವ್ರು ಬಾಯ್ ಬಿಡೋದೇ ತಡ. ಈ ಕಡೆ ನಮ್ಮ ಸೋ ಕಾಲ್ಡ್ ಸೆಕ್ಯುಲರಿಸ್ಟ್ ರಾಜಕಾರಣಿಗಳು ತಮಗೆ ಏನೋ ಆದ ಹಾಗೆ ಇವ್ರ ಪರ ಬ್ಯಾಟ್ ಬೀಸೋದಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಅದೇ ಹಿಂದೂಗಳಿಗೆ ಏನಾದ್ರೂ ಆಗ್ಲಿ ಇವರ ಬಾಯಿಗೆ ಹೊಲಿಗೆ ಬಿದ್ದಿರುತ್ತಾ ಅಂತ ಕರ್ಟಸಿಗೂ ಯಾರೂ ಕೂಡ ಹಿಂದೂಗಳ ಪರವಾಗಿ ನಿಲ್ಲೋದಕ್ಕೆ ಬರೋದಿಲ್ಲ. ಆಮ್ರಪಾಲಿ ಕೇಸ್ನಲ್ಲಿ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನಾವು ಹಿಂದೂಗಳು ಒಟ್ಟಾಗದಿದ್ರೆ, ಎಚ್ಚೆತ್ತುಕೊಳ್ಳದಿದ್ರೆ ಈ ಮತಾಂಧರ ಆಟಾಟೋಪಕ್ಕೆ ಲಂಗುಲಗಾಮೆ ಇಲ್ಲದಂತಾಗತ್ತೆ. ಮುಂದಿನ ದಿನಗಳಲ್ಲಿ ನಾವುಗಳೇ ಮೈನಾರಿಟಿ ಆದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ.